ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಾ ಅಂತ ಹೇಳಿದ್ರೆ ನನ್ನ ಜೊತೆಯಲ್ಲಿರೋರು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ನಾನು ಸ್ಪರ್ಧೆ ಮಾಡಬೇಕು ಅಂತ. ಅಂದರೆ ನಾನು ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ಗೂ ಕೂಡ ಪ್ಲಸ್ ಆಗುತ್ತೆ. ಸೊ ಸ್ಪರ್ಧೆ ಮಾಡುವ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅದು ಆಲ್ಮೋಸ್ಟ್ ಒಂದು ವರ್ಷದ ಹಿಂದಿನ ಹೇಳಿಕೆಯನ್ನು ತೆಗೆದುಕೊಂಡ್ರೆ, ಈಗ ಅಟ್ ಪ್ರೆಸೆಂಟ್ ಸಿದ್ದರಾಮಯ್ಯನವರು ಯಾವುದೇ ಪ್ರಾದೇಶಿಕ ಪಕ್ಷವನ್ನು ಕಟ್ಟುವಂಥ ಸ್ಥಿತಿಯಲ್ಲಿಲ್ಲ, ವಯಸ್ಸು ಕೂಡ ಕಾರಣ. ಈಗ ಸಿದ್ದರಾಮಯ್ಯನವರು ಪ್ರಾದೇಶಿಕ ಪಕ್ಷವನ್ನು ಕಟ್ಟದೆ ನೆಕ್ಸ್ಟ್ ಚುನಾವಣೆಗೂ ಸ್ಪರ್ಧೆ ಮಾಡ್ತಾರಾ? ಆ ಸಾಧ್ಯತೆಗಳಿದೆಯಾ ಅಂತ ಹೇಳಿದ್ರೆ ಈಗ ಕಡಿಮೆ ಅಂತ ಕಾಣಿಸ್ತಾ ಇದೆ ಈಗಿನ ಪರಿಸ್ಥಿತಿಗೆ. ಸೊ ರಾಜ್ಯಸಭಾ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರು ಹೋಗೋ ಸಾಧ್ಯತೆಗಳು, ಜೊತೆಗೆ ಹೈಕಮಾಂಡ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಮುಂದಿನ 2028ರ ಚುನಾವಣೆಗಾಗಿ ಈ ಬದಲಾವಣೆ ಅಂತ. ಅಂದರೆ ಇಲ್ಲಿ ಜನ್ರೇಷನ್ ಶಿಫ್ಟ್ ಮಾಡ್ತಾ ಇದ್ವಿ, ನಾಯಕತ್ವ ಬದಲಾವಣೆ ಬಗ್ಗೆ ನೋಡ್ತಾ ಇದ್ವಿ, ಈ ಬದಲಾವಣೆ ಈಗ ಅನಿವಾರ್ಯ ಇದೆ ಅಂತ. ಅಂದರೆ 28ಕ್ಕೆ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಹೇಳಿದ್ರೆ ಈ ಬದಲಾವಣೆ ಅನಿವಾರ್ಯ ಅಂತ ಹೇಳಿದೆ. ಸೊ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸುವ ಮೂಲಕ ಕಾಂಗ್ರೆಸ್ ಮುಂದೆ ಗೆಲ್ಲೋಕ್ಕೆ ಸಾಧ್ಯ ಇದೆಯಾ? ಡಿ ಕೆ ಶಿವಕುಮಾರ್ ಸಿ ಎಂ ಆದ 28ಕ್ಕೆ ಗೆಲ್ಲುವ ಸಾಧ್ಯತೆಗಳು ಎಷ್ಟಿದೆ ಅಂತ? ಅದೇ ಇದು ಭಾಳ ರಿಸ್ಕಿ ಒಂದು ಚಾಲೆಂಜಿಂಗ್ ಆಗಿರುವಂಥ ಡಿಸಿಷನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆ. ಅದೇ ಬಹುಶಃ ಅದಕ್ಕೆ 6 ತಿಂಗಳು ಡಿಲೇನೂ ಕೂಡ ಆಗಿದೆ. ಇದು 2.5 ವರ್ಷಕ್ಕೆ ಆಗಬೇಕಾದಂಥ ನಿರ್ಧಾರ ಮತ್ತೆ 6 ತಿಂಗಳು ಮುಂದೆ ಹೋಗೋದಕ್ಕೆ ಇದೇ ಕಾರಣ. ಸಿದ್ದರಾಮಯ್ಯನವರ ಬದಲಾವಣೆ ಮಾಡೋದರಿಂದ ಮುಂದೆ ಆಗುವಂಥ ಪರಿಸ್ಥಿತಿ ಏನು, ಅದನ್ನು ಹೇಗೆ ನಿಭಾಯಿಸ್ಬೇಕನ್ನುವಂಥ ಒಂದು ದೂರಾಲೋಚನೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಈ ನಿರ್ಧಾರವನ್ನು ಮಾಡಿದೆ. ಒಂದು ವೇಳೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬೇಕಂದ್ರೆ ಅದು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಹೆಚ್ಚು ಜವಾಬ್ದಾರಿ ಬರುತ್ತೆ. ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ 2 ವರ್ಷ ಕೊಡುವಂಥ ಆಡಳಿತ ಏನಿದೆಯಲ್ಲ ಅದು ಭಾಳ ಮುಖ್ಯ ಆಗುತ್ತೆ. BJPನೂ ಇದೇ ಒಂದು ಪ್ರಯೋಗ ಮಾಡಕ್ಕೆ ಹೋಯ್ತು. ಪ್ರಯೋಗ ಮಾಡಕ್ಕೆ ಹೋಗಿ ವಿಫಲ ಆಯಿತು, ನೆಕ್ಸ್ಟ್ ಚುನಾವಣೆಯಲ್ಲಿ ಸೋತು. ಸೊ ಆ ಒಂದು ವಿಷಯವನ್ನು ಇಟ್ಕೊಂಡ್ರೆ ಮತ್ತೆ ಸಿದ್ದರಾಮಯ್ಯನವ್ರಿಗೆ ಒಂದು ಕ್ಲೀನ್ ಇಮೇಜ್ ಇದೆ. ಭ್ರಷ್ಟಾಚಾರದ ವಿಷಯದಲ್ಲಿ ಸಿದ್ದರಾಮಯ್ಯನವ್ರಿಗೆ ಇರೋ ಇಮೇಜು ಡಿ ಕೆ ಶಿವಕುಮಾರ್ಗಿಲ್ಲ. ಈಗಾಗಲೇ ಅವ್ರ ಮೇಲೆ ಆರೋಪಗಳು ಬಂತು, ಅವ್ರು ಜೈಲಿಗೆ ಹೋಗಿ ಬಂದರು. ಯಡಿಯೂರಪ್ಪನವ್ರು ಚೇಂಜ್ ಮಾಡಕ್ಕೆ ಪ್ರಮುಖವಾದಂಥ ಕಾರಣ ಯಾವುದು? ಅವ್ರು ಜೈಲಿಗೆ ಹೋಗಿ ಬಂದರು ಅನ್ನೋ ಕಾರಣಕ್ಕೆ. ಪ್ರತಿಯೊಬ್ಬ ವಿರೋಧ ಪಕ್ಷದವರು ಎಲ್ಲರೂ ಅವ್ರ ವಿರೋಧಿಗಳು, ರಾಜಕೀಯ ವಿರೋಧಿಗಳು ಮಾತಿಗೂ ಹೇಳ್ತಾ ಇದ್ರು ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದವರು ಅಂತ. ಈ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ? ಜೈಲಿಗೆ ಹೋಗಿ ಬಂದವ್ರನ್ನ ಮುಖ್ಯಮಂತ್ರಿ ಮಾಡ್ತಾ ಇದೆ. ಸೊ ಇದು ಕಾಂಗ್ರೆಸ್ಗೆ ಬಹಳ ಚಾಲೆಂಜಿಂಗ್ ಆಗಿರುವಂತ ಪರಿಸ್ಥಿತಿ ಇದೆ. ಮತ್ತೆ ಇಡೀ ದೇಶದಲ್ಲೂ ಕಾಂಗ್ರೆಸ್ನ ಪರಿಸ್ಥಿತಿ ಏನು ಅಂತ ಹೇಳ್ಕೊಳಂಗಿಲ್ಲ. ಈಗೇನೋ ಕೇರಳದಲ್ಲಿ, ತಮಿಳ್ನಾಡಲ್ಲಿ ಸ್ವಲ್ಪ ಉಸಿರು ಬಿಡ್ತಾ ಇದ್ದಾರೆ. ಅದು ಬಿಟ್ರೆ ಒಟ್ಟಾರೆ ಕಾಂಗ್ರೆಸ್ನ ಪರಿಸ್ಥಿತಿ ಕೂಡ ಅಂತ ಸರಿ ಇಲ್ಲ. ಇಂಥ ಒಂದು ನಿರ್ಧಾರ ತೆಗೆದುಕೊಳ್ಳೋದ್ರಿಂದ, ಅಥವಾ ಸಿದ್ದರಾಮಯ್ಯನವರು ರಾಜ್ಯಸಭೆ ಕಳಿಸಿದ್ರು ಕೂಡ ರಾಜ್ಯಸಭೆಯಲ್ಲಿ ಇದ್ಕೊಂಡು ಸಿದ್ದರಾಮಯ್ಯನವ್ರು ಮಾಡುವಂಥದ್ದು ಏನಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ನಂಗೆ ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿನೂ ಇಲ್ಲ, ಮತ್ತು ನನಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಹಿಂದಿನೂ ನನಗೆ ಮಾತಾಡಕ್ಕೆ ಬರಲ್ಲ, ಹೀಗಾಗಿ ನಾನು ಕೇಂದ್ರ ಒಂದು ರಾಜಕೀಯ ಸೆಂಟ್ರಲ್ ಪೊಲಿಟಿಕ್ಸ್ ಹೋಗಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಬಹುಶಃ ಇವಾಗ ಅನಿವಾರ್ಯ ಪರಿಸ್ಥಿತಿ ಏನಾದ್ರು ರಾಜ್ಯಸಭೆ ಕೊಟ್ಟರೆ ಹೋಗ್ಬೋದೇನೋ, ಅಥವಾ ಅವ್ರು ಗವರ್ನರ್ ಮಾಡೋಕ್ಕೂ ಆಗಲ್ಲ, ಯಾಕಂದ್ರೆ ಎಲ್ಲೂ ಕಾಂಗ್ರೆಸ್ ಆಡಳಿತ ಇಲ್ಲ. ಹಿಂದೆಲ್ಲ ಎಸ್ ಎಂ ಕೃಷ್ಣನ್ ಮುಖ್ಯಮಂತ್ರಿ ಇದ್ದವ್ರು ಚೇಂಜ್ ಆದ್ರು, ಅವಾಗ ಅವ್ರನ್ನ ಗವರ್ನರ್ ಮಾಡಿದ್ರು, ಮಹಾರಾಷ್ಟ್ರ ಗವರ್ನರ್. ಈಗ ಆ ಥರ ಪರಿಸ್ಥಿತಿಗಳಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವರ ನಡೆ ಏನಾಗಿರುತ್ತೆ, ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೆ, ಅವ್ರಿಗೆ ಸಾಕಷ್ಟು ರಾಜಕೀಯ ಬೆಂಬಲ ಇದೆ, ಅವ್ರ ಜೊತೆ ಶಾಸಕರಿದ್ದಾರೆ, ಅವ್ರಿಗೆ ಫಾಲೋವರ್ಸ್ ಇದ್ದಾರೆ. ಸೊ ಅವ್ರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದು ಒಂದು ಕ್ಯೂರಿಯಾಸಿಟಿ. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ 2 ವರ್ಷ ಹೇಗೆ ನಿಭಾಯಿಸ್ತಾರೆ, ಅವ್ರ ಮೇಲಿರುವಂಥ ಈ ಎಲ್ಲ ಕಳಂಕಗಳ ಹೊರತಾಗಿನೂ ಅವ್ರು ಒಳ್ಳೆ ಆಡಳಿತ ಕೊಡೋಕೆ ಸಾಧ್ಯನಾ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳಕ್ಕೆ ಸಾಧ್ಯನಾ ಅನ್ನೋವಂಥದ್ದು. ಮತ್ತು ಈ ಡಿ ಕೆ ಶಿವಕುಮಾರ್ ಅವ್ರು ಬಿಟ್ಟರೆ ನೆಕ್ಸ್ಟ್ ಕಾಂಗ್ರೆಸ್ಸು ಮತ್ತು BJPಯಲ್ಲಿ ನೆಕ್ಸ್ಟ್ ಜನರೇಷನ್ ಪೊಲಿಟಿಕ್ಸ್ ಶುರು ಆಗ್ತಾ ಇದೆ. ಇವನ್ JDS ಅಲ್ಲೂ ನಿಖಿಲ್ ಕುಮಾರಸ್ವಾಮಿ ಬರ್ತಾ ಇದ್ದಾರೆ, BJPಯಲ್ಲೂ ವಿಜಯೇಂದ್ರ ಇರ್ಬೋದು, ಎಲ್ಲ ನೆಕ್ಸ್ಟ್ ಜನರೇಷನ್ ರಾಜಕಾರಣ. ಕಾಂಗ್ರೆಸ್ನಲ್ಲೂ ಈಗ ಡಿ ಕೆ ಶಿವಕುಮಾರ್ ಬಿಟ್ಟರೆ ನೆಕ್ಸ್ಟ್ ಎಲ್ಲ ನೆಕ್ಸ್ಟ್ ಜನರೇಷನ್. ಸೊ ಕರ್ನಾಟಕದಲ್ಲಿ ಒಂದು ಹಳೆಯ ತಲೆಮಾರಿನ ಮಾಸ್ ಲೀಡರ್ಸ್ ಎಲ್ಲ ಸೈಡ್ ಲೈನ್ ಆಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಈಗ ಯಡಿಯೂರಪ್ಪ ಆಯ್ತು, ಈಗ ಸಿದ್ದರಾಮಯ್ಯ, ದೇವೇಗೌಡರು ಆಲ್ಮೋಸ್ಟ್ ಆಗಿದ್ದಾರೆ, ಈಗ ಕುಮಾರಸ್ವಾಮಿ ನೆಕ್ಸ್ಟ್. ಸೊ ಈ ಒಂದು ಜನರೇಷನ್ನ ಮಾಸ್ ಲೀಡರ್ಸ್ ನೇಪಥ್ಯಕ್ಕೆ ಸರಿಯೋದಿದೆಯಲ್ಲ, ಇದು ಒಂದು ರಾಜಕೀಯ ವಿದ್ಯಾರ್ಥಿಗಳಿಗೆ, ಪೊಲಿಟಿಕಲ್ ಸ್ಟೂಡೆಂಟ್ಸ್ ಅಂತ ನಾವೇನು ಕರಿತೀವಲ್ಲ, ರಾಜಕೀಯದಲ್ಲಿ ಆಸಕ್ತಿ ಇರೋರಿಗೆ ಭಾಳ ಒಂದು ಅಧ್ಯಯನಕ್ಕೆ ಈ ಟೈಮಲ್ಲಿ ಅದನ್ನ ಬಹಳ ಅಧ್ಯಯನ ಮಾಡುವಂತ ವಿಷಯ, ಏನೆಲ್ಲ ಸ್ಥಿತ್ಯಂತರಗಳಾಗ್ತಾ ಇದೆ ಅಂತ.